ಜಗತ್ತಿನ ಇತಿಹಾಸದಲ್ಲಿ ನಾವು ಎಷ್ಟೋ ಯುದ್ಧಗಳನ್ನು ನೋಡಿದ್ದೇವೆ, ಎಷ್ಟೋ ಅಸ್ತ್ರಗಳ ಬಗ್ಗೆ ಕೇಳಿದ್ದೇವೆ. ಆದರೆ ತನ್ನ ದೇಹದ ಮೂಳೆಗಳನ್ನೇ ಆಯುಧವನ್ನಾಗಿ ನೀಡಿದ ಮಹಾನ್ ತ್ಯಾಗಿಯ ಬಗ್ಗೆ ನಿಮಗೆ ಗೊತ್ತೇ? ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇದು ಒಬ್ಬ ಮಹರ್ಷಿ ಮತ್ತು ದೇವಲೋಕದ ಅಧಿಪತಿ ಇಂದ್ರನ ನಡುವೆ ನಡೆದ ರೋಚಕ ಸನ್ನಿವೇಶ. ಅಜೇಯನಾಗಿದ್ದ ವೃತ್ತಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಯಾವ ದೇವತೆಗಳ ಶಕ್ತಿಯಿಂದಲೂ ಸಾಲದಿದ್ದಾಗ ಇಡೀ ಬ್ರಹ್ಮಾಂಡದ ಭವಿಷ್ಯ ಒಬ್ಬ ಋಷಿಯ ಬೆನ್ನೆಲುಬಿನ ಮೇಲೆ ನಿಂತಿತ್ತು. ವೃತ್ತಾಸುರ ಎಂಬ ಮಹಾನ್ ಪರಾಕ್ರಮಿ ರಾಕ್ಷಸನು ಬ್ರಹ್ಮನಿಂದ ಒಂದು ವಿಚಿತ್ರ ವರವನ್ನು ಪಡೆದಿರುತ್ತಾನೆ. ಅದರ ಪ್ರಕಾರ ಪ್ರಪಂಚದ ಯಾವುದೇ ಲೋಹ, ಮರ ಅಥವಾ ಕಲ್ಲಿನಿಂದ ತಯಾರಿಸಿದ ಅಸ್ತ್ರವನ್ನು ಉಪಯೋಗಿಸಿ ಅವನನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ. ಈ ವರದ ಬಲದಿಂದ ಅವನು ದೇವಲೋಕವನ್ನು ಆಕ್ರಮಿಸಿ ಇಂದ್ರನನ್ನು ಸಿಂಹಾಸನದಿಂದ ಓಡಿಸಿ ಇಡೀ ಬ್ರಹ್ಮಾಂಡಕ್ಕೆ ಕಂಟಕವಾಗುತ್ತಾನೆ. ಸಹಾಯಕ್ಕಾಗಿ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋದಾಗ ವಿಷ್ಣುವು ತನ್ನ ಒಂದು ಕಠಿಣ ದಾರಿಯನ್ನು ತೋರಿಸುತ್ತಾನೆ. ವೃತ್ತಾಸುರನು ಕೊಲ್ಲಲು ಯಾವುದೇ ಸಾಮಾನ್ಯ ವಸ್ತು ಸಾಲದು. ಕೇವಲ ಒಬ್ಬ ಪರಮ ತಪಸ್ವಿಯ ಪವಿತ್ರವಾದ ಅಸ್ಥಿಪಂಜರದಿಂದ ತಯಾರಿಸಿದ ಅಸ್ತ್ರ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯ. ಭೂಲೋಕದಲ್ಲಿ ದದೀಚಿ ಮಹಾಶ್ರೀಗಳು 16 ವರ್ಷಗಳಿಂದ ತಪಸ್ಸು ಮಾಡಿ ತಮ್ಮ ದೇಹದ ಪ್ರತಿ ಕಣದಲ್ಲೂ ದೈವಿಕ ಶಕ್ತಿಯನ್ನು ತುಂಬಿಕೊಂಡಿದ್ದಾರೆ. ಅವರ ಬೆನ್ನೆಲುಬಿನಿಂದ ಮಾತ್ರ ಅಜೇಯವಾದ ಶಸ್ತ್ರವನ್ನು ಸೃಷ್ಟಿಸಲು ಸಾಧ್ಯ. ದೇವತೆಗಳು ದದೀಚಿ ಋಷಿಗಳ ಆಶ್ರಮಕ್ಕೆ ಅತ್ಯಂತ ಸಂಕೋಚದಿಂದ ಹೋಗುತ್ತಾರೆ. ಯಾರಾದರೂ ಜೀವಂತವಾಗಿರುವ ಮನುಷ್ಯನ ಬಳಿ ಹೋಗಿ ನಿಮ್ಮ ಪ್ರಾಣ ಕೊಡಿ ಎಂದು ಕೇಳುವುದು ಎಷ್ಟು ಕಷ್ಟ. ಆದರೆ ಲೋಕದ ಪರಿಸ್ಥಿತಿಯನ್ನು ಅರಿತ ದದೀಚಿ ಋಷಿಗಳು ದೇವತೆಗಳು ಬಾಯಿ ಬಿಡುವ ಮೊದಲೇ ಅವರ ಇಚ್ಛೆಯನ್ನು ಅರಿಯುತ್ತಾರೆ. ಅವರು ನುಸುನಗುತ್ತಾ ಹೇಳುತ್ತಾರೆ, ದೇವತೆಗಳೇ, ಈ ದೇಹವು ನಶ್ವರವಾದದ್ದು. ಸತ್ತ ಮೇಲೆ ಮಣ್ಣಾಗುವ ಈ ದೇಹವು ಲೋಕದ ಕಲ್ಯಾಣಕ್ಕಾಗಿ ಬಳಕೆಯಾಗುತ್ತದೆ ಎಂದರೆ ಇದಕ್ಕಿಂತ ದೊಡ್ಡ ಮೋಕ್ಷ ಇನ್ನೊಂದಿಲ್ಲ. ದದೀಚಿ ಋಷಿಗಳು ಕೂಡಲೇ ಯೋಗ ಮುದ್ರೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ತಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ಯೋಗ ಅಗ್ನಿಯ ಮೂಲಕ ದೇಹವನ್ನು ತ್ಯಜಿಸುತ್ತಾರೆ. ಅವರ ಪವಿತ್ರ ದೇಹದಿಂದ ಮಾಂಸವೆಲ್ಲ ಕರಗಿ ವಜ್ರದಂತೆ ಕಠಿಣವಾದ ಅಸ್ಥಿಪಂಜರ ಮಾತ್ರ ಉಳಿಯುತ್ತದೆ. ದೇವಶಿಲ್ಪಿ ವಿಶ್ವಕರ್ಮನು ಆ ಪವಿತ್ರವಾದ ಬೆನ್ನೆಲುಬನ್ನು ತೆಗೆದುಕೊಂಡು ಅದಕ್ಕೆ ದೈವಿಕ ಶಕ್ತಿಯನ್ನು ತುಂಬಿ ಒಂದು ಶಸ್ತ್ರವನ್ನು ರೂಪಿಸುತ್ತಾನೆ. ಅದೇ ವಜ್ರಾಯುಧ. ಇದು ಜಗತ್ತಿನ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಯಾವುದೇ ಜಡ ವಸ್ತುವಿನಿಂದಲ್ಲ, ಬದಲಿಗೆ ಒಬ್ಬ ಮಹಾನ್ ಚೇತನ ತ್ಯಾಗದಿಂದ ಸೃಷ್ಟಿಯಾದದ್ದು. ಇಂದ್ರನು ಈ ವಜ್ರಾಯುಧವನ್ನು ಹಿಡಿದು ವೃತ್ತಾಸುರನ ಮೇಲೆ ಯುದ್ಧ ಸಾರುತ್ತಾನೆ. ವಜ್ರಾಯುಧವು ವೃತ್ತಾಸುರನ ವರವನ್ನು ಮೀರಿ ಅವನನ್ನು ಸಂಹರಿಸುತ್ತದೆ. ದೇವಲೋಕಕ್ಕೆ ಶಾಂತಿ ಮರಳುತ್ತದೆ. ಆದರೆ ಇದರ ಹಿಂದೆ ದದೀಚಿ ಋಷಿಗಳ ಮಹಾತ್ಯಾಗವೇ ಇದೆ. ಮಾನವ ಇತಿಹಾಸದಲ್ಲಿ ಶ್ರೇಷ್ಠವಾದ ಗುಣವೆಂದರೆ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು. ಧರ್ಮ, ದಯೆ ಮತ್ತು ದಾನಕ್ಕೆ ಪುರಾಣದಲ್ಲಿ ನೀಡಿರುವ ಮಹತ್ವವು ನಮಗೆ ಜೀವನದ ನಿಜವಾದ ಮೌಲ್ಯವನ್ನು ನೆನಪಿಸುತ್ತದೆ. ಈ ಪುರಾಣದಲ್ಲಿ ನಿಸ್ವಾರ್ಥತೆ ಮತ್ತು ತ್ಯಾಗದ ಉನ್ನತ ಮಾದರಿಯಾಗಿ ಹೆಸರಾಗಿರುವ ಮಹರ್ಷಿ ದದೀಚಿ ಅವರ ಕತೆ ಕೇವಲ ಪೌರಾಣಿಕ ಪಾಠವಲ್ಲ, ಇಂದಿಗೂ ಬದುಕಿಗೆ ದಾರಿದೀಪವಾಗಿದೆ.